ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಫ್ರೆಂಡ್ಸ್, ನೀವೆಲ್ಲರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಸೊ ಇವತ್ತಿನ ವಿಡಿಯೋ ತುಂಬಾ ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ. ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಬಹಳಷ್ಟು ಜನರು ಈ ತಪ್ಪುಗಳನ್ನು ಮಾಡುತ್ತಾರೆ. ಇಂಥ ತಪ್ಪುಗಳನ್ನು ಖಂಡಿತವಾಗಿಯೂ ಮಾಡಬೇಡಿ. ಹಿಂದಿನ ದಿನವೇ ಕಳಸದ ತಯಾರಿ ಬೇಡ, ಅದು ಶಾಸ್ತ್ರದಲ್ಲಿ ನಿಷಿದ್ಧ. ವರಮಹಾಲಕ್ಷ್ಮಿ ವ್ರತದ ದಿನದ ಮುಂಜಾನೆ ಬೇಗ ಎದ್ದು ಕಳಸ ಕೂರಿಸುವ ತಯಾರಿಯನ್ನು ಮಾಡಿ ಕಳಸ ಕೂರಿಸಬೇಕು. ವರಮಹಾಲಕ್ಷ್ಮಿ ಅಮ್ಮನವರಿಗೆ ಸೀರೆಯನ್ನು ಉಡಿಸಬೇಕಾದರೆ ಕೆಲವರು ಹೊಸ ಸೀರೆಯ ಬ್ಲೌಸ್ ಪೀಸನ್ನು ಕಟ್ ಮಾಡಿ ಸೀರೆಯನ್ನು ಉಡಿಸುತ್ತಾರೆ. ಈ ರೀತಿಯಾಗಿ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಯಾವುದೇ ದೇವರಿಗೆ ನೀವು ಹುಡಿಯನ್ನು ತುಂಬುವಂತಹ ಅಥವಾ ದೇವರಿಗೆ ಉಡಿಸುವಂತಹ ಸೀರೆಗೆ ಕತ್ತರಿಯನ್ನು ಹಾಕಬಾರದು. ಯಾವುದೇ ದೇವತೆಗೆ ಹುಡಿ ತುಂಬುವಾಗ ನಿಮ್ಮ ಕುಲದೇವರಿಗೂ ಅಥವಾ ಮುತ್ತೈದೆಗೂ ಹುಡಿ ತುಂಬುವಾಗ ಸೀರೆಯಲ್ಲಿ ಬ್ಲೌಸ್ ಪೀಸ್ ಕಟ್ ಮಾಡಬಾರದು. ಅದರಲ್ಲಿ ಬ್ಲೌಸ್ ಪೀಸ್ ಇದ್ದರೂ ಸಹ ಇದಕ್ಕೆ ಇನ್ನೊಂದು ಬ್ಲೌಸ್ ಪೀಸನ್ನು ಸೇರಿಸಿ ಹುಡಿಯನ್ನು ತುಂಬಬೇಕು. ಅದಕ್ಕಾಗಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದ ಸೀರೆಗೆ ಕತ್ತರಿ ಹಾಕಬೇಡಿ. ನೀವು ಸೀರೆಯನ್ನು ಎಷ್ಟೇ ಸುಂದರವಾಗಿ ಉಡಿಸಿದರೂ ಸಹ ಬ್ಲೌಸ್ ಪೀಸ್ ಅದರ ಜೊತೆ ಇರಬೇಕು. ಅಂದಾಗಲೇ ಜೋಡಿ ಅಂತ ಅತಿಯಾಗಿ ಕಳಸಕ್ಕೆ ದುಡ್ಡಿನ ಅಲಂಕಾರ ಮಾಡಬೇಡಿ. ತಾಯಿಗೆ ಪ್ರಿಯವಾದ ಹೂವಿನ ಅಲಂಕಾರ, ನೈವೇದ್ಯ ಇವೆಲ್ಲಕ್ಕಿಂತ ಹೆಚ್ಚಾಗಿ ಭಕ್ತಿ ಮುಖ್ಯ. ಕಳಸಕ್ಕೆ ಮರೆಯದೆ ಗೆಜ್ಜೆ ವಸ್ತ್ರ ಹಾಕಿ. ಕಳಸಕ್ಕೆ ಸ್ಟೀಲ್ ಅಥವಾ ಕೋಟಿಂಗ್ ಚೊಂಬು ಬೇಡ. ನಿಮ್ಮ ಶಕ್ತಿಯ ಅನುಸಾರ ಇದ್ದರೆ ತಾಮ್ರದ ಅಥವಾ ಬೆಳ್ಳಿಯ ಚೊಂಬು ಶ್ರೇಷ್ಠ. ಕಳಸಕ್ಕೆ ನಕಲಿ ತಾಳಿ ಬೇಡ. ಚಿನ್ನದ ತಾಳಿ ಇದ್ದರೆ ಉಪಯೋಗಿಸಿ, ಇಲ್ಲವಾದರೆ ಅರಿಶಿನ ಕೊಂಬನ್ನೇ ನೀವು ಕಳಸಕ್ಕೆ ಕೂರಿಸಿದ ಮೇಲೆ ಪದೇ ಪದೇ ಮುಟ್ಟುವುದಾಗಲಿ ಸರಿಪಡಿಸುವುದಾಗಲಿ ಮಾಡಬಾರದು. ಕಳಸಕ್ಕೆ ನೀವು ಧರಿಸುವ ಒಡವೆಯನ್ನು ಹಾಕಬೇಡಿ. ಕಳಸಕ್ಕೆ ತಂದ ಸೀರೆಯನ್ನು ನಿಮ್ಮ ಮೈ ಮೇಲೆ ಹಾಕಿಕೊಳ್ಳಬೇಡಿ. ಬಹಳಷ್ಟು ಜನ ಮಾಡುವ ತಪ್ಪು ಎಂದರೆ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಮಾಡುವ ಅತಿಯಾದ ಅಲಂಕಾರ. ಅದು ಒಳ್ಳೆಯದಾ? ವರಮಹಾಲಕ್ಷ್ಮಿ ಹಬ್ಬ ಎಂದರೆ ಗೃಹಿಣಿಯರಿಗೆ ಸಡಗರವೋ ಸಡಗರ. ಮನೆಯನ್ನು ಸ್ವಚ್ಛಗೊಳಿಸಿ ಅಮ್ಮನವರಿಗೆ ಉಡಿಸಲು ಸೀರೆ, ಮುಖವಾಡ, ಪೂಜಾ ಸಾಮಾನು, ಹೂವು, ಹಣ್ಣು, ವಿಧವಾದ ತಿಂಡಿ ತಿನಿಸುಗಳು, ಹೀಗೆ ಅಮ್ಮನವರನ್ನು ಕೂರಿಸಲು ತಯಾರಿ ಭರ್ಜರಿಯಾಗಿರುತ್ತದೆ. ನಿಮ್ಮ ಮನೆಯಲ್ಲಿ ಕೂರಿಸುವ ಮಹಾಲಕ್ಷ್ಮಿ ತುಂಬ ಚೆನ್ನಾಗಿ ಕಾಣಬೇಕು, ಎಲ್ಲರೂ ಮೆಚ್ಚುವ ರೀತಿ ಇರಬೇಕು ಎನ್ನುವ ತಾರಾತುರಿಯಲ್ಲಿ ವಿಭಿನ್ನವಾಗಿ ಲಕ್ಷ್ಮೀ ಅಮ್ಮನವರನ್ನು ಕೂರಿಸಲು ಯೋಚಿಸುತ್ತಾರೆ. ಈ ತಪ್ಪನ್ನು ಮಾಡಲೇಬೇಡಿ, ಎಚ್ಚರ. ಈಗ ಪೂಜೆಯಲ್ಲಿ ಆಡಂಬರವೇ ಎದ್ದು ಕಾಣುತ್ತಿದೆ. ಬೇರೆಯವರಿಗಿಂತ ನಮ್ಮ ಮನೆಯ ಮಹಾಲಕ್ಷ್ಮಿ ಕೂರಿಸುವುದು ಚೆನ್ನಾಗಿರಬೇಕು, ವಿಭಿನ್ನವಾಗಿರಬೇಕು ಎಂದು ಸಾಕ್ಷಾತ್ ಅಮ್ಮನವರೇ ಕಳಸದಲ್ಲಿ ಇರುವಂತೆ ಕಾಣಲು ಬೊಂಬೆಯನ್ನು, ಅಂದರೆ ಆರ್ಟಿಫಿಷಿಯಲ್ ಕೈಗಳು, ಕಾಲುಗಳು ಬಿಂದಿಗೆಗೆ ಜೋಡಿಸಿ ಅದನ್ನು ದಾರದಿಂದ ಹೊಲೆದು ಪಿನ್ನವನ್ನು ಹಾಕಿ ತಾಯಿಗೆ ಕಿರೀಟ ಮಾಡಲು ಕಂಬಿಯನ್ನು ಸಹ ಫಿಕ್ಸ್ ಮಾಡಿ ತಾಯಿ ಕುಳಿತಿರುವಂತೆ ಮಾಡಿ ಅದಕ್ಕೆ ಸೀರೆ ಉಡಿಸಿ ಕಳಸ ಕೂರಿಸುವುದು ಬಹಳ ಟ್ರೆಂಡ್ ಆಗಿದೆ. ಈ ರೀತಿ ಪೂಜೆ ಮಾಡಿದರೆ ಅದು ಬಹಳ ಹೆಮ್ಮೆಯ ವಿಚಾರ ಎಂದು ತಿಳಿದಿದ್ದೀರಿ. ಆದರೆ ಒಮ್ಮೆ ಯೋಚಿಸಿ, ಮನೆಯಲ್ಲಿ ದೇವರ ಫೋಟೋ ಅಥವಾ ಮೂರ್ತಿ ಸ್ವಲ್ಪ ಮುಕ್ಕಾದರೂ ನಾವು ಅದರ ಪೂಜಿಸುವುದಿಲ್ಲ. ಇನ್ನು ಮೇಲಾಗಿ ಮನೆಯಲ್ಲಿ ಸಹ ಇಡುವುದಿಲ್ಲ.
ಅಂತಹ ಅದರಲ್ಲಿ ಅದೃಷ್ಟದ ದೇವತೆಯಾದ ತಾಯಿ ವರಮಹಾಲಕ್ಷ್ಮಿಗೆ ಆರ್ಟಿಫಿಷಿಯಲ್ ವಸ್ತು ಬಳಸಿ ಬಿಡಿಯಾದ ಕೈಗಳನ್ನು ಜೋಡಿಸಿ ಕಾಲುಗಳನ್ನು ಬಳಸಿ ಅದನ್ನು ಹೊಲೆದು ಭಿನ್ನದಿಂದ ಜೋಡಿಸುವ ಪ್ರಯತ್ನ ಮಾಡಿದರೆ ಅದು ಪರಿಪೂರ್ಣವೇ ಎಂದು ಕೂಡ ಮುಖದ ವಿಗ್ರಹದ ರೀತಿಯೇ ಅಲ್ಲವೇ ಸಾಕ್ಷಾತ್ ಅಮ್ಮನವರೇ ಕುಳಿತಿರುವಂತೆ ಮಾಡುವ ಪ್ರಯತ್ನ ಸರಿಯಾಗಿದೆಯಾ ಆಲೋಚಿಸಿ. ಕಳಸವೇ ಸಾಕ್ಷಾತ್ ಲಕ್ಷ್ಮಿಯ ಸ್ವರೂಪ ಆಗಿರುವಾಗ ಬೇರೆ ಅನಗತ್ಯ ವ್ಯವಸ್ಥೆ ಯಾಕೆ ಎಂದು ಯೋಚಿಸಿ. ನಮ್ಮ ಪೂರ್ವಕಾಲದಿಂದಲೂ ಪೂರ್ವಜರು ವರಮಹಾಲಕ್ಷ್ಮಿ ವ್ರತವನ್ನು ತುಂಬ ಶಿಸ್ತಿನಿಂದ ಅಚ್ಚುಕಟ್ಟಾಗಿ ಶಾಸ್ತ್ರಬದ್ಧವಾಗಿ ಮಾಡುತ್ತಿದ್ದರು. ಹಿತ್ತಾಳೆಯ, ತಾಮ್ರದ ಅಥವಾ ಪಂಚಲೋಹದ, ಬೆಳ್ಳಿಯ ಚೊಂಬಿಗೆ ಕಳಸ ಕೂರಿಸಿ ಸೀರೆ, ಬಳೆ, ನೈವೇದ್ಯ ಅರ್ಪಿಸಿ ಅಮ್ಮನವರನ್ನು ಪೂಜಿಸಿ ಮುತ್ತೈದೆಯರನ್ನು ಕರೆದು ಬಹಳ ಪ್ರೀತಿಯಿಂದ ಗೌರವದಿಂದ ತಾಂಬೂಲ ಕೊಟ್ಟು ಅಮ್ಮನವರ ಕೃಪೆಗೆ ಪಾತ್ರರಾಗುತ್ತಿದ್ದರು. ಆದರೆ ಈಗ ಈ ವ್ರತದ ಮಹತ್ವ ತಿಳಿಯದೆ ಆಡಂಬರದ ಹುಚ್ಚಾಟದಲ್ಲಿ ಅನರ್ಥಗಳು ಆಗುತ್ತವೆ. ಮಹಾಲಕ್ಷ್ಮಿ ಅಮ್ಮನವರು ನಮ್ಮ ಮನೆಯಲ್ಲಿ ಸದಾ ನೆಲೆಸಿರುವಂತೆ ಕಷ್ಟ ಕಾರ್ಪಣ್ಯ ಹೋಗಲಾಡಿಸಿ ಸುಖ ಸಂತೋಷ ಸಮೃದ್ಧಿ ನೆಲೆಸುವಂತೆ ಆಶೀರ್ವಾದ ಮಾಡಿ ತಾಯಿ ಎಂದು ಶಾಸ್ತ್ರಬದ್ಧವಾಗಿ ಪೂಜಿಸುವುದು ಬಹಳ ಉತ್ತಮ. ಇನ್ನು ಕಳಸ ಸ್ಥಾಪನೆ ಮಾಡುವಾಗ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಕಳಸ ಸ್ಥಾಪನೆಗೂ ಒಂದು ವಿಧಿ ವಿಧಾನ ಇರುತ್ತದೆ. ಕಳಸದ ಮುಖದಲ್ಲಿ ವಿಷ್ಣು ಇರ್ತಾರೆ, ಕಳಸದ ಕಂಠದಲ್ಲಿ ರುದ್ರದೇವರು ಇರ್ತಾರೆ, ಮೂಲದಲ್ಲಿ ಬ್ರಹ್ಮದೇವರು ವಾಸ ಇರುತ್ತಾರೆ. ಇಷ್ಟೊಂದು ಪವಿತ್ರವಾದ ಸ್ಥಳದಲ್ಲಿ ಚತುರ್ವೇದಗಳು ಇರುತ್ತವೆ. ಶಾಂತಿ, ಪುಷ್ಟಿ, ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಈ ರೀತಿಯಾಗಿ ಕಳಸಕ್ಕೆ ಇಷ್ಟೊಂದು ಮಹತ್ವ ಇರುತ್ತೆ. ನಾವು ಯಾವುದೋ ಪೂಜೆಯನ್ನು ಮಾಡಬೇಕಾದರೆ ಕಳಸ ಸ್ಥಾಪನೆಯನ್ನು ಮಾಡಿ ದೇವತೆಗಳನ್ನು ಆಹ್ವಾನ ಮಾಡುತ್ತೇವೆ. ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ವಿಶೇಷವಾಗಿ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡುವ ಸಮಯದಲ್ಲಿ ನಾವು ಒಂದರ ಮೇಲೊಂದು ಕಳಸ ಇಟ್ಟು ಆ ಕಳಸಕ್ಕೆ ಕೋಲನ್ನು ಕಟ್ಟಿ ಅದಕ್ಕೆ ಸೀರೆಯನ್ನು ಉಡಿಸಿ ಈ ರೀತಿಯಾಗಿ ಬಹಳಷ್ಟು ತಪ್ಪನ್ನು ಮಾಡಬಾರದು. ಸರಳವಾಗಿ ಇಟ್ಟಂತಹ ಕಳಸದಲ್ಲಿ ಮಹಾಲಕ್ಷ್ಮಿಯನ್ನು ಆಹ್ವಾನ ಮಾಡಿಕೊಂಡು ಪೂಜೆ ಮಾಡಿದರೆ ಸಾಕು. ಆಡಂಬರಕ್ಕಾಗಿ ಮಾಡಿದಂತಹ ಪೂಜೆ ಯಾವುದೇ ಫಲವನ್ನು ತಂದುಕೊಡುವುದಿಲ್ಲ. ಅದರಲ್ಲೂ ಈ ಸಲ ವಿಶೇಷ ಯೋಗದಲ್ಲಿ ವರಮಹಾಲಕ್ಷ್ಮಿ ಪ್ರಾಪ್ತಿಯಾಗುತ್ತಿದೆ. ತಪ್ಪುಗಳನ್ನು ಮಾಡಿ ನೀವೇ ಸಂಕಷ್ಟಗಳನ್ನು ತಂದುಕೊಳ್ಳಬೇಡಿ. ವೀಕ್ಷಕರೇ, ಈ ಎಲ್ಲ ಮಾಹಿತಿಗಳು ನಿಮಗೆ ನಾನು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಖಂಡಿತ ಸ್ವಲ್ಪನಾದರೂ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡೋದಂತೂ ಮರಿಬೇಡಿ. ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಇನ್ನೊಂದು ಹೊಸ ವಿಡಿಯೋ ಜೊತೆ ಬರ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಿಮಗೆಲ್ಲರಿಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು.